ನೆಹರು ವಿಚಾರ ವೇದಿಕೆ ಮಂಗಳೂರು ಇದರ ಆಶ್ರಯದಲ್ಲಿ ಇಂದು ನಡೆಯುತ್ತಿರುವ ಈ ಗಾಂಧಿ ಅಂಬೇಡ್ಕರ್ ನೆಹರು ಸ್ವಾತಂತ್ರ್ಯ ಸಂವಿಧಾನ ದೂರದೃಷ್ಟಿ ಎಂಬ ವಿಚಾರಗೋಷ್ಠಿಯಲ್ಲಿ ಭಾಗಿಯಾಗಿರುವ ಹಿರಿಯ ಪತ್ರಕರ್ತರಾದ ದಿನೇಶ್ ಅಮೀನ್ ಮಠ್ ಅವರನ್ನು ನಾನು ನೆಹರು ವಿಚಾರ ವೇದಿಕೆಯ ಕಾರ್ಯಕ್ರಮದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸದಾ ನಮಗೆ ಪ್ರೋತ್ಸಾಹ ನೀಡುತ್ತಿರುವ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದ ಬ್ರಿಜೇಶ್ ಕಾಳಪ್ಪರವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವ ಹಿರಿಯ ಚಿಂತಕರಾದ ಹಾಗೂ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಇದರ ಸಂಚಾಲಕರಾದ ಅನಂತ ನಾಯ್ಕ್ ಇವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹ ನೀಡಿದ ನಮ್ಮ ಮಿತ್ರರಾದ ಮುನೀರ್ ಜನ್ಸಾಲೆ KPCC ವಕ್ತಾರರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮಗೆ ಈ ಕಾರ್ಯಕ್ರಮಕ್ಕೆ ಸಕಲ ಸಹಕಾರವನ್ನು ನೀಡಿದ ನಮ್ಮ ಹಿರಿಯ ಹೋರಾಟಗಾರ ಮುನೀರ್ ಕಾಟಿಪಳ್ಳರವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೇರು ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಮಮತಾ ಗಟ್ಟಿಯವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಬೆಂಬಲವನ್ನು ಪ್ರೋತ್ಸಾಹವನ್ನು ನೀಡಿದ ನಾಪಂಡ ಮುತ್ತಪ್ಪರ ಮುಖ್ಯ ಪ್ರಶಸ್ತಿ ವಿಜೇತ ಕಾರ್ಮಿಕ ಮುಖಂಡರು ಇವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪ್ರಧಾನ ಸಂಚಾಲಕರು ಜನಾರ್ದನ್ KL ಮಾನವ ಬಂಧುತ್ವ ಕೊಡಗು ಜಿಲ್ಲೆ ಇವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ MG ಹೆಗಡೆ ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಹಿರಿಯರಾದ MS ಮೊಹಮ್ಮದರವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮೋಹನ್ ಶೆಟ್ಟಿ ಪಂಜಿಕಲ್ಲು ಅಧ್ಯಕ್ಷರು ಸಮಾನ ಮನಸ್ಕ ಒಕ್ಕೂಟ ಬಂಟ್ವಾಳ ಇವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಬಂದಿರುವ ಎಲ್ಲರನ್ನು ಪತ್ರಕರ್ತ ಮಿತ್ರರನ್ನು ಹಾಗೂ ಇಲ್ಲಿ ನಮಗೆ ಎಲ್ಲ ಸಹಕಾರವನ್ನು ನೀಡಿದ ಕಿರಿಯ ಸಹೋದರ ಸಹೋದರಿಯರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಮಾಡುತ್ತಾ, ಈ ಕಾರ್ಯಕ್ರಮ ನಾವು ನೆಹರು ವಿಚಾರ ವೇದಿಕೆ ಎಂಬುದು ಅದು ಯಾವುದೇ ಪಕ್ಷ ಅಥವಾ ಯಾವುದೋ ಒಂದು ವಿಷಯಕ್ಕೆ ಸೀಮಿತವಾಗದೆ ಎಲ್ಲರಿಗೂ ಈ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಿದ ಮಹಾನ್ ವ್ಯಕ್ತಿತ್ವ ದೂರದೃಷ್ಟಿಯುಳ್ಳ ನಾಯಕ ನೆಹರು ಅವರ ನೆನಪಿನಲ್ಲಿ ನಾವು ಈ ಸಂಘಟನೆಯನ್ನು ಮಾಡಿದ್ದೇವೆ. 2022ರಲ್ಲಿ ನೆಹರು ನೆನಪು ಎಂಬ ಕಾರ್ಯಕ್ರಮವನ್ನು ನಾವು ಪುತ್ತೂರಲ್ಲಿ ರಮನಾಥ ರೈ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಅರವಿಂದ ಚೊಕ್ಕಾಡಿ ಇವರ ದಿಕ್ಸೂಚಿ ಭಾಷಣದಲ್ಲಿ ಪ್ರಪ್ರಥಮವಾಗಿ ನಾವು ಕಾರ್ಯಕ್ರಮವನ್ನು ಮಾಡಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆವು. ಹಾಗೆಯೇ ನಾವು ಹೀಗೆ ಮಾತನಾಡುತ್ತಿರುವಾಗ ಇತ್ತೀಚಿನ ದಿನಗಳಲ್ಲಿ ಅನೇಕ ವಿಚಾರಗಳಲ್ಲಿ ನಮ್ಮ ಸಂವಿಧಾನದ ಬಗ್ಗೆ, ಸಂವಿಧಾನವನ್ನು ಬದಲಾವಣೆಯ ಬಗ್ಗೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅವಹೇಳನದ ಮಾತುಗಳು, ಸ್ವಾತಂತ್ರ್ಯದ ಹೋರಾಟ ಅದೊಂದು ವಿಡಂಬನೆಯಾಗಿ ರೂಪುಗೊಳ್ಳುತ್ತಿರುವಾಗ ಅದರಲ್ಲಿ ನಾವು ಆ ಹಿರಿಯರನ್ನು ಅವರನ್ನು ಗೌರವಿಸುವ ಉದ್ದೇಶದಿಂದ ಒಂದು ಸಣ್ಣ ಕಾರ್ಯಕ್ರಮವನ್ನು ಇಟ್ಕೊಳ್ಬೇಕಂತ ನಾವು ಈ ಮಂಗಳೂರಲ್ಲಿ ಆಯೋಜನೆ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಪಟ್ಟೆವು. ಆಗ ನಾನು ಒಮ್ಮೆ ದಿನೇಶ್ ಮೆಟ್ರೋ ಸರಲ್ಲಿ ಸಹ ಹೇಳಿದೆ, ಆದರೆ ಮತ್ತೆ ಅದು ಸ್ವಲ್ಪ ಮುಂದೆ ಹೋಗಿ ನಾವೊಂದು ಈ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಉದ್ದೇಶದಲ್ಲಿ ನಮ್ಮ ಮಿತ್ರರಾದ ಉಮರ್ ಕುಂಜಿ ಸಾಲೆತ್ತೂರು ಇವರಲ್ಲೆಲ್ಲ ಮಾತನಾಡಿ ನಿತ್ಯಾನಂದ ಇವರೆಲ್ಲ ಸೇರಿ ನಾವು ಮಂಗಳೂರಲ್ಲೇ ಮಾಡುವ ಎಂಬ ಆಲೋಚನೆ ಬಂದಾಗ ಇದಕ್ಕೊಂದು ಸೂಕ್ತ ವ್ಯಕ್ತಿಯನ್ನು ನಾವು ಈ ಕಾರ್ಯಕ್ರಮಕ್ಕೆ ನಾವು ತೆಗೊಳ್ಬೇಕು ಮತ್ತು ಅದಕ್ಕೆ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಅದರಲ್ಲಿ ತಿಳುವಳಿಕೆಯುಳ್ಳವರು, ಸಂವಿಧಾನದ ಬಗ್ಗೆ, ಈ ದೇಶದ ಕಾನೂನಿನ ಬಗ್ಗೆ ತಿಳುವಳಿಕೆ ಉಳ್ಳವರು ಇವರೆಲ್ಲ ಬೇಕು ಅಂತ ಹೇಳುವಾಗ
ಮಿತ್ರರಾದ ಪ್ರವೀಣ್ ಪಿಂಟ್ರವರು ಇವರೆಲ್ಲ ನಮ್ಮ ಸಹಕಾರದಲ್ಲಿ ನಾವು ಬ್ರಿಜೇಶ್ ಕಾಳಪ್ಪರವರನ್ನು ಸಹ ಈ ಕಾರ್ಯಕ್ರಮದಲ್ಲಿ ಆಹ್ವಾನಿಸಿದರೆ ಉತ್ತಮ. ಯಾಕೆಂದರೆ ಅವಳಿಗೆ ಒಳ್ಳೆಯ ಇದರಲ್ಲಿ ಒಂದು ಅನುಭವ ಇದೆ. ಅನೇಕ ರೀತಿಯ ಟಿ ವಿ ಡಿಬೇಟ್ಗಳಲ್ಲಿ ಇನ್ನಿತರ ವಿಚಾರಗಳಲ್ಲಿ ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ಒಂದು ಜಾತ್ಯತೀತ ನಿಲುವುಗಳನ್ನು ವ್ಯಕ್ತಪಡಿಸಿ ಬೆಂಬಲಿಸಿ ಮಾತನಾಡುವವರು. ಹಾಗೆಯೇ ಅವರನ್ನು ನಾವು ಇದನ್ನು ಕರೆದು ಮಾಡುವಂಥ ಒಂದು ಉದ್ದೇಶ ಅವರನ್ನು ಸಹ ಕರೆದಿದ್ದೇವೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಸಂವಿಧಾನದಲ್ಲಿ ಫ್ಯಾಸಿಸಂ ಶಕ್ತಿಗಳು ಅಥವಾ ಬಲಪಂಥೀಯ ವ್ಯಕ್ತಿತ್ವಗಳು ಶಕ್ತಿಗಳು ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವ ಅನೇಕ ವಿಚಾರಗಳನ್ನು ಹಾಳುಗೆಡುತ್ತಾ ಇರುತ್ತೆ. ಇದರಲ್ಲಿ ನಾವೊಂದು ಸಮಾನ ಮನಸ್ಕರು, ಜಾತ್ಯತೀತ ನಿಲುವುಳ್ಳವರು, ನಾವು ಸಂಘಟಿತರಾಗಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳು ಬರಬೇಕು. ಯಾಕೆಂದರೆ ಗಾಂಧಿಯವರ ಕೊಡುಗೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಬಹಳಷ್ಟು ಇವೆ. ಯಾಕೆಂದರೆ ಗಾಂಧಿ ಬರುವ ಮೊದಲು ದೇಶದ ಸ್ವಾತಂತ್ರ್ಯ ಎಂಬುದು ಅಲ್ಲಿರುವ ಒಂದು ಗುಂಪು ಘರ್ಷಣೆಯಾಗಿ ಒಂದು ಗುಂಪು ಪ್ರತಿಭಟನೆಯ ರೂಪದಲ್ಲಿತ್ತು. ಆದರೆ ದೇಶವ್ಯಾಪಿ ನಾಯಕತ್ವ ಕೊಟ್ಟವರು ಗಾಂಧೀಜಿ ಬಂದ ಮೇಲೆ. ಹಾಗೆ ಆ ಕಾಲದಲ್ಲಿದ್ದ ಶೋಷಿತ ವರ್ಗಗಳ ಶೋಷಣೆ, ಗುಲಾಮಗಿರಿ, ಇದರ ವಿರುದ್ಧ ಒಂದು ಶಕ್ತಿಯನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಸಂವಿಧಾನದಿಂದಾಗಿ ಇವತ್ತು ಅನೇಕ ವಿಚಾರಗಳಲ್ಲಿ ನಾವು ಅನೇಕ ವರ್ಗಗಳು ಅಂದರೆ ಶೋಷಿತ ವರ್ಗಗಳು ಇವತ್ತು ಬಲ ತುಂಬಿ ಸಮಾಜದಲ್ಲಿ ಶಿಕ್ಷಣ, ಧಾರ್ಮಿಕ, ಶೈಕ್ಷಣಿಕ ಕೇಂದ್ರಗಳಲ್ಲಿ ಮುಂದೆ ಬರುವಂತಾಗಿದೆ. ಅವರ ಸಂವಿಧಾನವನ್ನೇ ನಾಶ ಮಾಡಿದರೆ ಶೋಷಿತ ವರ್ಗಗಳು ಪುನಃ ಇಂದಿನ ಗುಲಾಮಗಿರಿಗೆ ತಳ್ಳುವುದು. ಅದಕ್ಕೆ ಬೇಕಾಗಿ ಅನೇಕ ವಿಚಾರಗಳಲ್ಲಿ ನಾವು ಅವರ ಸಂವಿಧಾನಕ್ಕೆ ಬದ್ಧತೆಯನ್ನು ತೋರಿಸಬೇಕು, ಸಾಮಾಜಿಕ ನ್ಯಾಯವನ್ನು ಕೊಡಬೇಕು. ಹಾಗೆಯೇ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಒಂದು ಪಥ ಶುರುವಾದ್ದು 2014 ನಂತರ ಅಲ್ಲ, ಅದು 1947ರಲ್ಲಿ ಯಾವತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತಮ್ಮ ದೂರದೃಷ್ಟಿತ್ವದ ಅನೇಕ ಯೋಜನೆಗಳನ್ನು ಈ ದೇಶಕ್ಕೆ ಕೊಟ್ಟರು ಆವತ್ತು ಶುರುವಾಗಿದೆ. ಅದು ಪಂಚವಾರ್ಷಿಕ ಯೋಜನೆಗಳು ಇರ್ಬೋದು, ಅಥವಾ ಅನೇಕ ಅಣೆಕಟ್ಟುಗಳು ಇರ್ಬೋದು, ಕೃಷಿ ಯೋಜನೆಗಳು ಇರ್ಬೋದು, ಇಸ್ರೋಗಳು ಅಥವಾ ದೊಡ್ಡ ದೊಡ್ಡ ಕಾರ್ಖಾನೆಗಳ ಮೂಲಕ, ರೈಲ್ವೆ ನೆಟ್ವರ್ಕ್ಗಳ ಮೂಲಕ ಈ ದೇಶಕ್ಕೆ ಅನೇಕ ವಿಮಾನ ನಿಲ್ದಾಣಗಳನ್ನು ಕೊಟ್ಟು ಈ ದೇಶದ ಅಭಿವೃದ್ಧಿಯ ಬುನಾದಿಯನ್ನು ಹಾಕಿದವರು ಪಂಡಿತ್ ಜವಾಹರ್ಲಾಲ್ ನೆಹರು. ಹೀಗೆ ಮೂವರ ಕೊಡುಗೆ ಈ ದೇಶಕ್ಕೆ ಇದ್ದದರಿಂದ ಇವತ್ತು ನೀವು ಎಲ್ಲ ಒಂದು ಸಹೋದರತೆ ಮತ್ತು ಜಾತ್ಯತೀತದಲ್ಲಿ ಭಯಭುಕ್ತ ವಾತಾವರಣದಲ್ಲಿ ಬದುಕಲಿಕ್ಕೆ ಸಾಧ್ಯವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮೂವರ ಮಧ್ಯದಲ್ಲಿ ಅನೇಕ ವಿಷ ಬೀಜಗಳನ್ನು ಬಿತ್ತಿ ಕೆಲವೊಂದು ವೈಯಕ್ತಿಕ ಭಿನ್ನಾಭಿಪ್ರಾಯಗಳು, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಲ್ಲದ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಇನ್ನಷ್ಟು ಇದು ಮಾಡಿ ಸಮಾಜದಲ್ಲಿ ಒಂದು ಒಡಕನ್ನು ಸೃಷ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಪೂನಾ ಪ್ಯಾಕ್ಟ್ಗಳಲ್ಲಿ ಶೋಷಿತ ವರ್ಗಗಳಿಗೆ ಒಂದು ಉತ್ತಮ ಬೆಂಬಲ ಕೊಡಬೇಕು, ಅವರಿಗೆ ಒಂದು ಬಲ ಕೊಡಬೇಕಂತ ಬಂದಾಗ ಗಾಂಧೀಜಿ ಅವರಿಗೆ ಭಾಳಷ್ಟು ಒತ್ತಡ ತಂದ ಬಲಪಂಥೀಯ ಫ್ಯಾಸಿಸಮ್ಗಳು ಅದಕ್ಕೆ ಒತ್ತಡ ತಂದು ಅದಕ್ಕೆ ವಿರುದ್ಧವಾಗಿ ನಡೆಯುವಂಥ ಮಾಡಿತು. ಯಾಕೆಂದರೆ ಗಾಂಧೀಜಿ ಅವರ ಆ ನಾಯಕತ್ವ ಅವತ್ತು ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಅನಿವಾರ್ಯತೆ ಇದ್ದದರಿಂದ ಅವರು ಅನಿವಾರ್ಯವಾಗಿ ಅಂಬೇಡ್ಕರ್ ಅವರನ್ನು ಮನವೊಲಿಸಿ ಪೂನಾ ಪ್ಯಾಕ್ಟ್ಗಳನ್ನು ಹಿಂದೆಗೆಯುವಂತೆ ಮಾಡಿತು. ಹಾಗೆಯೇ ನೆಹರು ಆಡಳಿತದಲ್ಲಿಯೂ ಹಿಂದೂ ಬಿಲ್ ಇದರ ವಿರುದ್ಧ ಅಂಬೇಡ್ಕರ್ ಅವರು ಹಿಂದೂ ಬಿಲ್ಲನ್ನು ತಂದಾಗ ಬಲಪಂಥೀಯ ನಾಯಕರು ಇದು ತಪ್ಪು, ಇದನ್ನು ತರಬಾರ್ದಂತ ಹೇಳುವಾಗ ಅಂಬೇಡ್ಕರ್ ಮತ್ತು ನೆಹರುವಿನ ಭಿನ್ನಾಭಿಪ್ರಾಯದಿಂದ ಅದು ಸಹ ಸರಿಯಾಗಿ ಅನುಷ್ಠಾನ ಆಗದೆ ಅನೇಕ ಎಡವಟ್ಟುಗಳಾಗಿದೆ. ಆದರೆ ಅಂಬೇಡ್ಕರ್ ಅವರ ಎಲ್ಲ ನಿರ್ಧಾರಗಳು ಇಂದಿನ ಪರಿಸ್ಥಿತಿ ನೋಡುವಾಗ ಅದು ಖಂಡಿತವಾಗಿ ಅಗತ್ಯ ಇತ್ತು. ಆದರೆ ಅಂದಿನ ಅವರ ಭಿನ್ನಾಭಿಪ್ರಾಯಗಳು ಇವತ್ತು ಬಲಪಂಥೀಯರಿಂದಲೇ ಆದ ಅಥವಾ ಫ್ಯಾಸಿಸಂ ಶಕ್ತಿಗಳಿಂದಲೇ ಆದ ಭಿನ್ನಾಭಿಪ್ರಾಯಗಳು ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಪುನಃ ಅದನ್ನು ಜಾರಿಗೆ ತಂದು ಆವತ್ತಿನ ಭಿನ್ನಾಭಿಪ್ರಾಯಗಳಲ್ಲಿ ಜಾತ್ಯತೀತ ಶಕ್ತಿಗಳನ್ನು ವಿಭಜಿಸುವಂಥ ಕೆಲಸಗಳು ನಡೀತಾ ಇದೆ. ಇದರಿಂದ ಅಂತಿಮವಾಗಿ ಯಾರಿಗೆ ಲಾಭ ಆಗ್ತದೆ ಅಂದರೆ ಪುನಃ ಅಂಥ ಫ್ಯಾಸಿಸಂ ಶಕ್ತಿಗಳಿಗೆ ಲಾಭ ಆಗ್ತದೆ. ಇದರ ವಿರುದ್ಧವಾಗಿ ನಾವೊಂದು ಅವರ ಆ ಕಾಲದ ಅಂದರೆ ಅಂಬೇಡ್ಕರ್ ಅವರ ಒಂದು ವ್ಯಕ್ತಿಯಿಂದ ನೋಡುವುದಕ್ಕಿಂತ ಅಂಬೇಡ್ಕರ್ ಒಂದು ಸಿದ್ಧಾಂತವನ್ನು ತಿಳಿದುಕೊಂಡು ಆ ಸಿದ್ಧಾಂತಗಳಿಗೆ ಚ್ಯುತಿ ಬರದಂತೆ ನಾವು ಜಾತ್ಯತೀತ ಶಕ್ತಿಗಳು ಒಂದುಗೂಡಿ ಆ ಸಂವಿಧಾನವನ್ನು ಮತ್ತು ಸ್ವಾತಂತ್ರ್ಯವನ್ನು ಮತ್ತು ದೇಶದ ಏಕತೆ ಮತ್ತು ಅಭಿವೃದ್ಧಿಯನ್ನು ಉಳಿಸಬೇಕು. ಈಗಾಗಲೇ ನಾವು ನೋಡಿದ್ದೇವೆ ಅನೇಕ ವಿಚಾರಗಳಲ್ಲಿ ನಮ್ಮ ಕೈಯಿಂದ ಹಣವನ್ನು ಕೀಳುವಂಥ ಕೆಲಸವಾಗ್ತಾ ಇದೆ. ಅಂದರೆ ಸಾಮಾನ್ಯ ವರ್ಗಗಳಲ್ಲಿ ಕೈಯಲ್ಲಿ ಆರ್ಥಿಕವಾಗಿ ಸಬಲರಾಗಿದ್ದರೆ ಅವರು ವ್ಯವಸ್ಥೆಗಳಿಗೆ ಗುಲಾಮರಾಗುವುದಿಲ್ಲ ಎಂಬ ಉದ್ದೇಶದಿಂದ ಅನೇಕ ಯೋಜನೆಗಳನ್ನು ಅವರ ಕೈಯಲ್ಲಿ ಹಣ ಉಳಿಯದಂಥ ಯೋಜನೆಗಳನ್ನು ಗುಪ್ತವಾಗಿ ಮಾಡಲಾಗಿತ್ತು. ಅಂದರೆ ಒಂದು ಉತ್ತಮವಾದ ಉದಾಹರಣೆ ಅಂದರೆ ನೋಟ್ ಅಮಾನ್ಯೀಕರಣ.
ನೋಟ್ ಕಾರಣದಿಂದ ನಮ್ಮ ಕೈಯಲ್ಲಿರುವ ಆರ್ಥಿಕ ಶಕ್ತಿಯನ್ನೇ ಹಿಂದೆಕೊಳ್ಳುವಂಥದ್ದು, ಎಲ್ಲವನ್ನು ಸರ್ಕಾರ ವಶಕ್ಕೆ ಪಡೆಯುವಂತಾಯಿತು. ಆಮೇಲೆ ಬಂತು GST. ನಾವು ದುಡಿದ 25% ಭಾಗ ಪುನಃ ಸರ್ಕಾರಕ್ಕೆ ಹೋದರೆ ನಮ್ಮ ಕೈಯಲ್ಲಿ ಯಾವುದೇ ಹಣ ಇರುವುದಿಲ್ಲ. ಪುನಃ ನಾವು ಎಷ್ಟು ದುಡಿದೆವೋ ಅದು ಸರ್ಕಾರಕ್ಕೆ ಪಾಲಾಗ್ತದೆ. ಹಾಗೆ ಇನ್ನೊಂದು ವಿಚಾರಗಳಲ್ಲಿ ಎಲೈಟ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಅಂತ ನಾವು ನೋಡ್ತಾ ಇದ್ದೇವೆ. ಅಭಿವೃದ್ಧಿಯಲ್ಲಿ ರಸ್ತೆಗಳು, ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು ಅಗತ್ಯ. ಆದರೆ ಇವತ್ತಿನ ಈ ವಿಚಾರಗಳಲ್ಲಿ ನಾವು ನೋಡುವಾಗ ಇಷ್ಟೊಂದು ದುಂದು ವೆಚ್ಚದ ಹೈವೇಗಳ ಅಗತ್ಯ ಇದೆಯಾ? ಅಷ್ಟು ಸಾರ್ವಜನಿಕ ತೆರಿಗೆಯನ್ನು ಕೊಟ್ಟು ಪುನಃ ಅದಕ್ಕೆ ದುಪ್ಪಟ್ಟು ಟೋಲ್ಗಳನ್ನು ವಿಧಿಸುವ ಹೆದ್ದಾರಿಗಳು ಅಗತ್ಯ ಇದೆಯಾ ಅಂತ. ಅಂದರೆ ನಾವು ಏನು ದುಡಿದ್ರೂ ಯಾವುದೋ ಒಂದು ಇದಕ್ಕೆ ಹಣ ಹೋಗಿ ನಾವು ನಮ್ಮ ಕೈಯಿಂದ ಕಳೆದುಕೊಳ್ಳುವಂಥ ವ್ಯವಸ್ಥೆಗಳು ಇವತ್ತು ವ್ಯವಸ್ಥಿತವಾಗ್ತಾ ಇದೆ. ಇದರ ವಿರುದ್ಧ ನಾವು ಜಾತ್ಯತೀತ ಶಕ್ತಿಗಳು ಒಂದುಗೂಡಿ ನಾವೊಂದು ಸಂಘಟಿತರಾಗಬೇಕೆಂಬ ಕಲ್ಪನೆಯೊಂದಿಗೆ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಕೆಲವೊಂದು ವಿಚಾರಗಳಲ್ಲಿ ನಮ್ಮ ಜಾತ್ಯತೀತ ನಿಲುವುಗಳುಳ್ಳ ಅನೇಕ ನಾಯಕರುಗಳಲ್ಲಿ ಸಹ ಕೆಲವೊಂದು ಸೈದ್ಧಾಂತಿಕವಾಗಿ ಬದ್ಧತೆ ಇರುವುದರಿಂದ ಈ ಜಾತ್ಯತೀತ ನಿಲುವುಗಳು ಸರಿಯಾಗಿ ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿಲ್ಲ. ಇದಕ್ಕಾಗಿ ನಾವೆಲ್ಲ ಒಂದುಗೂಡಿ ಈ ಕಾರ್ಯಕ್ರಮಗಳನ್ನು ಈಗ ಸ್ವಲ್ಪ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಕಷ್ಟಗಳು, ಅಂದರೆ ಇದಕ್ಕೆ ಅಡ್ಡಿಗಳು, ಆತಂಕಗಳು ಬರ್ತಾ ಇರ್ತವೆ. ಆದರೆ ಅದನ್ನೆಲ್ಲ ಎದುರಿಸಿ ಮುಂದೊಂದು ದಿನ ಯಶಸ್ವಿಯಾಗ್ತೇವೆ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ನಿಮಗೆಲ್ಲರಿಗೂ ನನ್ನ ಸ್ವಾಗತ ಭಾಷಣವನ್ನು ಹೇಳುತ್ತಾ ನನ್ನ ಭಾಷಣವನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್.